ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ದೇವಸ್ಥಾನದಲ್ಲಿ ಸಿಗುವಂಥ ಸಿಹಿ ಪೊಂಗಲ್ಲು ಎಷ್ಟು ಟೇಸ್ಟಿಯಾಗಿರುತ್ತಲ್ಲ, ಒಳ್ಳೆ ಘಮ ಬರ್ತಿರುತ್ತೆ. ನಮ್ಮ ಮನೆಯಲ್ಲಿ ಯಾವ ರೀತಿ ಟ್ರೈ ಮಾಡಿದ್ರು ಆ ರೀತಿ ಮಾಡೋಕ್ಕಾಗಲ್ಲ ಅಂತಿರ್ತೀವಲ್ಲ. ಸೊ ಕೆಲವೊಂದು ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿದ್ರೆ ದೇವಸ್ಥಾನದಲ್ಲಿ ಮಾಡೋವಂಥ ನಮಗೆ ಅಲ್ಲಿ ಸಿಗುವಂಥ ಪೊಂಗಲ್ ನಮ್ಮ ಮನೇಲೇ ಟೇಸ್ಟಿಯಾಗಿ ಮಾಡ್ಕೋಬೋದು. ಸೇಮ್ ಅದೇ ಥರನೇ ಇರುತ್ತೆ. ಬಟ್ ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ 1 ಕಪ್ ಅಷ್ಟು ಹೆಸರುಬೇಳೆ ತಗೊಂಡು ಡ್ರೈ ರೋಸ್ಟು ಮಾಡ್ಕೊಳ್ಳೋಣ. ನಾವು 1 ಕಪ್ ಹೆಸರುಬೇಳೆ ತೊಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ಡಬಲ್ ಕ್ವಾಂಟಿಟಿಯಲ್ಲಿ ಅಕ್ಕಿನ ತೊಗೋಬೋದು. ಅಕ್ಕಿನ ತೊಗೊಂಬಿಟ್ಟು ಅದನ್ನು ಸಹ ಹಾಕ್ಕೊಂಬಿಟ್ಟು ಅಕ್ಕಿ ಎಲ್ಲ ಸ್ವಲ್ಪ ವೈಟ್ಗೆ ಬರ್ತಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಳ್ಳೆ ಘಮನೂ ಬರುತ್ತೆ. ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೇನೆ ಹಾಗೆ ಬಿಸಿಯಲ್ಲಿರ್ಬೇಕಾದ್ರೆ ಇದಕ್ಕೆ 1 ಲೋಟದಷ್ಟು ಹಾಲು ಅಂದರೆ 1/4 ಲೀಟ್ರಷ್ಟು ಹಾಲನ್ನ ಸೇರಿಸ್ಕೊಂಡು ಅದಕ್ಕೆ 2 ಲೋಟದಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೇನೆ ಏಲಕ್ಕಿನ ಸೇರಿಸ್ಕೊಂಬಿಟ್ಟು ಮುಚ್ಚಳ ಹಾಕಿಬಿಟ್ಟು 4ರಿಂದ 5 ವಿಸಿಲ್ ಹಾಕಿಸ್ಕೊಳ್ಳೋಣ. ನಾವು ರೆಗ್ಯುಲರಾಗಿ ನಾವು ಕಾಮನ್ ಆಗಿ ಪೊಂಗಲ್ ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ, ಹೆಸರುಬೇಳೆ ಮತ್ತು ಅಕ್ಕಿನ ಸೇರಿಸ್ಬಿಟ್ಟು ಹಾಗೆ ವಿಸಿಲ್ ಹೊಡ್ಸ್ಕೊತೀವಲ್ಲ, ಆ ಥರ ಮಾಡೋದ್ರಿಂದ ನಮಗೆ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋದು ಈ ರೀತಿ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಪ್ರೊಸೆಸ್ಸಲ್ಲಿ ಚೇಂಜ್ ಮಾಡಿಕೊಂಡ್ರೆ ಸೇಮ್ ಅದೇ ಥರನೇ ಟೇಸ್ಟ್ ಬರುತ್ತೆ. ಈ ರೀತಿ ರೋಸ್ಟ್ ಮಾಡಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದು 5 ವಿಸಿಲ್ ಬರೋಷ್ಟೊತ್ತಿಗೆ ನಾವು ಈ ಕಡೆನೂ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಈಗ ನಮಗೆ ಬೇಕಾದಷ್ಟು ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೋಬೋದು. ಅದು ನಮ್ಮ ಚಾಯ್ಸ್ ಆಗಿರುತ್ತೆ. ಬೇಕಾದ್ರೆ ಇದಕ್ಕೆ ಸ್ವಲ್ಪ ಬಾದಾಮಿನೂ ಸಹ ಕಟ್ ಮಾಡಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೋದು. ಈಗ ಈ ಕಡೆನೂ ಸಹ 5 ವಿಸಿಲ್ ಬಂತು. ಹಾಗೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ. ಸೊ ಕುಕ್ಕರು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಈಗ ಮುಚ್ಚಳ ತೆಗೆದು ನೋಡೋಣ. ನಾವು ನೋಡ್ತಿರ್ಬೋದು ರೈಸ್ ಯಾವ ಥರ ಸ್ವಲ್ಪ ಸಾಫ್ಟಾಗಿ ಹಾಕಿದೆ. ಸ್ವಲ್ಪ ಸಾಫ್ಟಾಗಿ ಹಾಕಬೇಕಂದ್ರೆ 5ರಿಂದ 6 ವಿಸಿಲ್ ಹೊಡೆಸ್ಕೊಂಡ್ರೆ ಆಗುತ್ತೆ. ಯಾಕಂದರೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನು ಅದೇ ಸೌಟಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹಾಗೆ ಇನ್ನೊಂದು ಕಡೆ ನಾವು ಬಿಸಿನೀರನ್ನ ಕಾಯಲಿಕ್ಕೂ ಸಹ ಇಟ್ಕೊಳ್ಳೋಣ. ಇದಕ್ಕೆ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಆ್ಯಡ್ ಮಾಡ್ಕೋಬಾರ್ದು. ಇವಾಗ ನಾವು ಯಾವುದರಲ್ಲಿ ನೆಕ್ಸ್ಟ್ ಪ್ರೊಸೆಸ್ನ ಮಾಡ್ಕೋಬೇಕು, ಪೊಂಗಲ್ನ ಮಾಡ್ಕೋಬೇಕು ಅಂದ್ಕೊತಿರ್ತೀವಲ್ಲ, ಅಂತ ಇದಕ್ಕೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಬಿಟ್ಟು ಈಗ ನಾನು ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬಿಸಿ ಬಿಸಿಯಾದ ನೀರು ಹಾಕ್ಕೋಬೇಕು. ಬಿಸಿನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ, ಯಾಕಂದರೆ ರೈಸ್ ಇವಾಗ ಸ್ವಲ್ಪ ಗಟ್ಟಿ ಆಯ್ತಲ್ಲ, ನಮಗೆ ಪೊಂಗಲ್ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಗಿರಬೇಕಲ್ವ, ಅದಕ್ಕೆ. ಹಾಗೆ ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೊಂಡು ಬಿಸಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಮಗೆ ಸ್ವೀಟ್ನೆಸ್ಗೆ ಅನುಗುಣವಾಗಿ ಇಲ್ಲಿ ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಇಲ್ಲಿ ಕಲ್ಲರು ನೋಡ್ತಿರ್ಬೋದು, ನಾವು ಹಾಲು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕಲ್ಲರು ಅಷ್ಟೇ ಸ್ವಲ್ಪ ವೈಟ್ ಕಲರ್ ಬರುತ್ತೆ ಪೊಂಗಲ್ಲು ಸಹ. ಈಗ ಬೆಲ್ಲ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕಾಯಿನೂ ಅಷ್ಟೇ ತುರಿದ್ಬಿಟ್ಟು ಹಾಕ್ತೀರಾ, ಹಾಗೆ ಡೈರೆಕ್ಟಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ತಿನ್ಬೇಕಾದ್ರೆ ಅಲ್ಲಲ್ಲಿ ಸಿಗ್ತಿರುತ್ತಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಕಾಯಿನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಹಾಗೆ ಇನ್ನು ತುಪ್ಪದಲ್ಲಿ ಫ್ರೈ ಮಾಡಿದಂಥ ದ್ರಾಕ್ಷಿ ಗೋಡಂಬಿ ಐತಲ್ಲ, ಅದನ್ನು ಕೊನೆಯದಾಗಿ ಹಾಕ್ಕೊಳ್ಳೋಣ. ನಿಮಗೆ ಬೇಕಂದರೆ ಇನ್ನೂ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೋದು. ಇನ್ನೂ ನಿಮಗೆ ಪೊಂಗಲ್ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದೆಲ್ಲ ಪ್ರೊಸೆಸ್ಸು ಆದಮೇಲೆ ಮೇಯ್ನು ದೇವಸ್ಥಾನದಲ್ಲಿ ಕೊಡುವಂಥ ಒಳ್ಳೆ ಘಮ ಬರಬೇಕು ಪೊಂಗಲ್ಲು ಅಂತಂದರೆ ಕೊನೆಯದಾಗಿ ಒಂದು ಪಿಂಚಷ್ಟು ಇದಕ್ಕೆ ಕರ್ಪೂರ, ಅಂದರೆ ಪಚ್ಚ ಕರ್ಪೂರ ಬರುತ್ತಲ್ಲ, ಆ ಕರ್ಪೂರನ ಜಸ್ಟ್ ಒಂದು ಪಿಂಚಷ್ಟು ಹಾಕಿದ್ರೆ ಸಾಕು, ಒಳ್ಳೆ ಘಮ ಬರುತ್ತೆ. ಈ ದೇವಸ್ಥಾನದಲ್ಲಿ ಕೊಡ್ತಿರಲ್ಲ ಅದೇ ಥರನೇ ಇರುತ್ತೆ. ಪೊಂಗಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರು ಟ್ರೈ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ.